ನಾನು ಆ ಥರ ಏನೂ ನಾನು ಮಾತಾಡಿಲ್ಲ. ನೋಡಿ, 45 ವರ್ಷ ಬಿನ್ನಿಪೇಟೆ, ಗೋವಿಂದರಾಜನಗರ, ವಿಜಯನಗರ, ಬಿನ್ನಿಪೇಟೆ ಇದ್ದಿದ್ದು. ಅದು ಚಾಮರಾಜಪೇಟೆ ಆಯಿತು, ಗಾಂಧಿನಗರಕ್ಕೆ ಒಂದು ವಾರ್ಡ್ ಆಯಿತು, ವಿಜಯನಗರ ಪೂರ್ತಿ ಆಯಿತು, ಗೋವಿಂದರಾಜನಗರ ಆಗಿದೆ. ಇದಕ್ಕೆಲ್ಲರೂ ನನ್ನದೇ ಆದಂಥ ಶ್ರಮ ಇದೆ, ದುಡಿಮೆ ಇದೆ. 68-70 ಜನ ಎಲ್ಲ ಒಂದು ಕಡೆ ಸವಿತಾ ಸಮಾಜದವರಿಂದ ಹಿಡಿದು ಏನೂ ಆಗೋದಿಲ್ಲ ಅಂದವ್ರಿಗೂ ಕೂಡ ನಾನು ಮನುಷ್ಯನ ಮಾಡಿ ಮುಖ್ಯವಾಹಿನಿಯಲ್ಲಿ ಬಿಟ್ಟಿದ್ದೇನೆ. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಅದು ಮಾಡ್ಕೊಂಡು ಹೋಗ್ತಾರೆ. ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟ್ ನೋಡಿ, ಒಂದು ಅವರ ಸ್ಟೇಟ್ಮೆಂಟು ಗಮನಿಸಿದ್ದೀನಿ, ನೋಡಿದ್ದೀನಿ. ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಹಿರಿಯ ನಾಯಕರು. ನಾನು ಅವರ ಕೆಲವಾರು ಸ್ಟೇಟ್ಮೆಂಟ್ಗಳನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮತ್ತು ನಿಷ್ಕಲ್ಮಸವಾದ ಭಾವನೆ ಇದೆ ಅವ್ರಿಗೆ. ಏನು ಬಾಯಿಗೆ ಬರ್ತದೋ ನನ್ನಂಗೆ ಹೇಳೋದೆ, ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ಸಿದ್ದರಾಮಯ್ಯನವರಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರೇನೋ ಮಾತಾಡ್ತಾರೆ ಅಂತ ನಾವ್ಯಾಕೆ ಚಿಕ್ಕವರಾಗಬೇಕು? ನಾವು ಚಿಕ್ಕವರಾಗೋದು ಬೇಡ. ಸಿದ್ದರಾಮಯ್ಯನವರು ಅವ್ರು ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಏನು ಅನ್ನೋದು ಅವ್ರ ವಿವೇಚನೆ ಬಿಟ್ಟಿದ್ದು. ಆದರೆ ಅನಂತಕುಮಾರ್ ಹೆಗಡೆ ಅವರು ಸುಸಂಸ್ಕೃತ ಒಂದು ಕುಟುಂಬದಿಂದ ಬಂದಂಥವರು. ನಾವು ನಮ್ಮ ಭಾಷೆನ ನಾವೇ ಇಡ್ತಾ ಇದ್ದವ್ರೆ. ಅದು ಸ್ವಲ್ಪ ನನಗೆ ವೈಯಕ್ತಿಕವಾಗಿ ನನಗೆ ಬೇರೆ ಏನಿಲ್ಲ, ಬೇಸರಿಕೆ ಇಲ್ಲ. ಆದರೂ ಕೂಡ ನಾನು ಕೆಲವು ಇದಾಡ್ತೀನಿ. ನಾವು ಮಾತಾಡುವಾಗ ಸ್ವಲ್ಪ ಇನ್ನೊಬ್ಬರಿಗೆ ಅನ್ನೋದಕ್ಕಿಂತ ರಾಜ್ಯದ 7 ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೆಂಗಾದ್ರು ಅಂತ ನಾನು ಕೇಳಕ್ ತಯಾರಾಗಿಲ್ಲ. ಅವ್ರ ಭಾಷೆ ಏನಿದೆ ಅಂತಾನು ಕೇಳಕ್ ಆಗೋದಿಲ್ಲ. ಅವ್ರ ನಡವಳಿಕೆ ಏನೇ ಬೇಡ, ನಮ್ಮ ನಡವಳಿಕೆಗಳು ಅವ್ರಿಗಿನ್ನ ವಿಭಿನ್ನವಾಗಿರ್ಬೇಕು. ಅಯೋಧ್ಯೆ ವಿಚಾರದಲ್ಲಿ ಈ ತರ ಸಂಘರ್ಷ ಆಗಿದೆ ಸರ್, ನಿಮ್ಗೆ ಏನಾದ್ರು ಆಹ್ವಾನ ಬಂದಿದೆಯಾ? ಏನಾದ್ರು ಹೋಗ್ತೀರಾ ಸರ್? ಒಂದು ನಿಮಿಷ ತಾಳಿ. ಅಯೋಧ್ಯೆ 142 ಕೋಟಿ ಭಾರತೀಯರದಲ್ಲ, ವಿಶ್ವದ ಭೂಪಟದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆಯನ್ನು, ಈ ದೇಶದ ಇತಿಹಾಸವನ್ನು, ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ನೆಲೆಯಲ್ಲಿ ಶ್ರೀರಾಮಚಂದ್ರನ ಇತಿಹಾಸವನ್ನು ವಿಶ್ವಕ್ಕೆ ಪರಿಚಯಿಸ್ತಕ್ಕಂಥ ಒಂದು ಜಾಗದಲ್ಲಿ ಮಾಡ್ತಾ ಇರೋದು, ನಾನು ಹೋಗೋದು ಇನ್ನೊಬ್ರು ಹೋಗೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಎಲ್ಲವೂ ಕೂಡ ದೇವರಿಗೆ 142 ಕೋಟಿ ಭಾರತೀಯರಿಗೂ ಕೂಡ ಸಲ್ತದೆ, ಹೊರಗಡೆ ಇರ್ತಕ್ಕಂಥ ಭಾರತೀಯರಿಗೂ ಸಲ್ತದೆ. ಬೇರೆ ಬೇರೆ ಇವತ್ತು 100 ರಾಷ್ಟ್ರದ ಪ್ರತಿನಿಧಿಗಳು, 48 ರಾಷ್ಟ್ರದ ಪ್ರತಿನಿಧಿಗಳು ಇವತ್ತು ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ. ಆದ್ರಿಂದ ಶ್ರೀರಾಮಚಂದ್ರ ಒಬ್ಬ ದೇವರು, ನಂಬಿಕೆಯನ್ನು ದೇವರನ್ನ ಇಟ್ಕೊಂಡು ಕೆಲಸ ಮಾಡಿದ್ರಿಂದಾನೆ ಇದರಲ್ಲಿ ಸನ್ಮಾನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಅದರ ಯಶಸ್ಸನ್ನು ಕಂಡಿದ್ದಾರೆ. ಅಪ್ಪ, ನಾನು ಯಾರ ಹತ್ರನೂ ಕೇಳಲಿಲ್ಲ, ಹೇಳಲಿಲ್ಲ. ರಾಮಮೂರ್ತಿಗೆ ಏನೋ ಮಾಡಿದ್ದಾರೆ, ಎಲ್ಲವೂ ಹಳೆಯದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಬೇಡ. ಅವನು ಒಳ್ಳೆಯವನಿದ್ದಾನೆ, ನಮ್ಮ ಹುಡುಗನೇ, 2 ಸಾರಿ ಕಾರ್ಪೊರೇಟರ್ ಆಗಿದ್ದಾನೆ, MLA ಆಗಿದ್ದಾನೆ, ಅವನಿಗೂ ಅರ್ಹತೆ ಇದೆ. ಅರ್ಹತೆ ಇರೋರಿಗೆ ಯಾರು ಬೇಕಾದ್ರೂ ಕೊಡಿ ಅಂತೀವಿ. ಪಕ್ಷ ವಿರೋಧಿ ಮಾಡಿ ಹಲ್ಕ ಕೆಲಸ ಮಾಡಿದವ್ರು ಬೇಡ ಅನ್ನೋದು. ಅದು ಬಿಟ್ಟರೆ ಅಂಥವ್ರಿಗೆಲ್ಲ ನಾನು ಏನು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಸರಿಯಾಗಿದೆ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.